ಕೆಲವೊಂದು ಪರ್ಫಾರ್ಮೆನ್ಸ್ ಕರ್ಣಗಳ ಮೇಲೆ ಬಿದ್ದಾದ್ಮೇಲೆ ಮಾತುಗಳು ಮರ್ತು ಹೋಗುತ್ತೆ. ಅಂತ ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ಎಲ್ಲರೂ ಒಂದು ಧ್ಯಾನದಲ್ಲಿ ಮುಳುಗೋಗ್ಬಿಟ್ಟಿದ್ರು ನಿಮ್ಮ ಪರ್ಫಾರ್ಮೆನ್ಸ್ ಇಂದ. ನಿಮ್ಮಂಥ ಪ್ರತಿಭೆ ನಮ್ಮ ವೇದಿಕೆಗೆ ಒಬ್ಬ ನಾವಿಕರಾಗಿ ನಮ್ಮ ತಂಡಕ್ಕೆ ಬರ್ತಿರೋದು ನಮ್ಮ ಹೆಮ್ಮೆ, ನಮ್ಮ ಸಂತೋಷ. ನಂದಿತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ. ನಿಜ ಹೇಳ್ಬೇಕಂದ್ರೆ ಆಕ್ಚುಲಿ ನಾನು ಆಲ್ರೆಡಿ ಕುಟುಂಬದಿಂದ ಇದ್ದೆ. ನಾನು ನಿಮ್ಗೆ ಗೊತ್ತಿರೋ ಪ್ರಕಾರ ಒಂದು ಸೀಸನಲ್ಲಿ ಇದ್ದೆ, ಜಡ್ಜ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಕೂಡ ನಮ್ಮ ಮಹಾಗುರುಗಳಿದ್ರು. ಸೊ ಇಲ್ಲಿ ಕೂಡ ನಮ್ಮ ಮಹಾಗುರುಗಳು, ನಮ್ಮ ಗುರುಗಳು ಇದ್ದಾರೆ. ಅದೊಂದು ಫಸ್ಟ್ ಎಕ್ಸೈಟ್ಮೆಂಟ್. ಆ್ಯಂಡ್ ಸೆಕೆಂಡ್, ಅಂಥ ಒಳ್ಳೆ ಮ್ಯೂಸಿಷಿಯನ್ಸ್, ವಿಜಯ್ ಪ್ರಕಾಶ್ ಅಂತ ಒಂದು ಅದ್ಭುತ ಮ್ಯೂಸಿಷಿಯನ್ ಇದ್ದಾರೆ. ಆ್ಯಂಡ್ ಅರ್ಜುನ್ ಜನ್ಯ ಅಂತ ಒಂದು ಅದ್ಭುತ ಕಂಪೋಸರ್ ಇದ್ದಾರೆ. ಜೊತೆಗೆ ಫ್ಯಾಂಟಾಸ್ಟಿಕ್ ಸಿಂಗರ್ಸ್ ಇದ್ದಾರೆ. ಯಾಕೆಂದರೆ ಫಸ್ಟ್ ಸೀಸನಿಂದ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಸೊ ಅಂಥ ಒಳ್ಳೊಳ್ಳೆ ಚಾಂಪಿಯನ್ಸ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಹಾಗೆ ನಮ್ಮ ವಂಡರ್ಫುಲ್ ಸೆಟ್ ಆಫ್ ಮ್ಯೂಸಿಷಿಯನ್ಸ್. ಸೊ ಬಿಗ್ ಅಪ್ಲಾಸ್ ಫಾರ್ ದೆಮ್. ಐ ಥಿಂಕ್ ಗ್ರೇಟ್ ಪೀಪಲ್ ಆ್ಯಕ್ಚುಲಿ. ಜೊತೆಗೆ ನೀವಿದ್ದೀರಾ, ಸಾರಿ ನೀವಿದ್ದೀರಾ. ಸೊ ಈ ಆ್ಯಂಬಿಯನ್ಸ್ ಒಂಥರ ವೆರಿ ಮ್ಯೂಸಿಕಲ್ ಆ್ಯಂಡ್ ಬಹಳ ಒಂಥರ ಸಂಗೀತಮಯವಾಗಿದೆ. ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಕರಿಯರ್ನಲ್ಲಿ ನಮ್ಮ ಗುರುಗಳು ಹೇಗೆ ನಮ್ಮನ್ನು ಗೈಡ್ ಮಾಡಿ ಮುಂದಕ್ಕೆ ಈಗಲೂ ಗೈಡ್ ಮಾಡ್ತಾನೆ ಇದ್ದಾರೆ. ಇವನ್ ನಮ್ಮ ಮ್ಯೂಸಿಕಲ್ಲಿ ಇರ್ಬೋದು, ಇವನ್ ನಮ್ಮ ಲೈಫಲ್ಲಿ ಇರ್ಬೋದು. ಸೊ ಎಲ್ಲದರಲ್ಲೂ ನಮ್ಮ ಗುರುಗಳಿದ್ದಾರೆ. ಸೊ ನಮಗೆ ಗೊತ್ತಿರೋದು ಏನಾದ್ರು ಒಂಚೂರು ಎಕ್ಸ್ಪೀರಿಯನ್ಸ್ಗಳಿದ್ರೆ ಅದನ್ನು ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ ನಾವು. ಸೊ ಮೇ ಬಿ ಹೋಪ್ಫುಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಯೂಸ್ಫುಲ್. ಸೊ ಲೆಟ್ಸ್ ಸಿ. ಹೋಪ್ ಇಟ್ಸ್ ಗೋಯಿಂಗ್ ಟು ಬಿ ಎಕ್ಸೈಟಿಂಗ್. ತುಂಬಾ ಅದ್ಭುತವಾಗಿರುತ್ತೆ ಈ ಜರ್ನಿ. ನಂತರ ಮ್ಯಾಮ್, ಅರ್ಜುನ್ ಸರ್, ನನ್ನ ಮೊದಲನೆಯ ಸಿನಿಮಾದಲ್ಲಿ ಮೊದಲನೆಯ ಹಾಡನ್ನು ಮೇಡಮ್ ಹಾಡಿದರು. ಆ್ಯಂಡ್ ನಾನು ಒಂದೇ ಮಾತಲ್ಲಿ ಹೇಳೋಕ್ಕೆ ಇಷ್ಟಪಡೋದು, ಯಾರು 6 ಜನ ಮೇಡಮ್ ಗ್ರೂಪ್ಗೆ ಸೇರ್ತಾ ಇದ್ದಾರೆ ಖಂಡಿತವಲ್ಲೂ ದೇ ಆರ್ ಬ್ಲೆಸ್ಡ್. ಯಾಕಂದರೆ ಅವರ ಎಕ್ಸ್ಪೀರಿಯನ್ಸು ಆ್ಯಂಡ್ ನಾನು ಅವ್ರನ್ನ ಬಹಳ ಮುಂಚಿನಿಂದ ಫಾಲೋ ಮಾಡಿದ್ದೀನಿ. ದ ವೇ ಶಿ ಸಿಂಗ್ಸ್, ದ ಮೆಲಡಿ, ಇದನ್ನು ಅವ್ರು ಅಪ್ರೋಚ್ ಮಾಡೋ ರೀತಿ ಆಗಲಿ ಆ್ಯಂಡ್ ದ ವೇ ಶಿ ಇಸ್ ಪ್ಲೇಯಿಂಗ್. ಸೊ ಖಂಡಿತವಲ್ಲೂ ದೇವರ ಆಶೀರ್ವಾದ ಇದೆ. ಯಾರ 6 ಜನ ಅನ್ನೋ ಕುತೂಹಲ ನನಗೂ ಕೂಡ ಇದೆ. ಸೊ ವೆಲ್ಕಮ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಆನ್ ದಿ ಸ್ಟೇಜ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಏನು ಹೇಳಮ್ಮ ಆಕೆ ಬಗ್ಗೆ. ಆಕೆ ಕರ್ನಾಟಕ ಸಂಗೀತದ ಒಂದು ಪರಂಪರೆ ಇದೆ. ಆ ಪರಂಪರೆಯ ಪ್ರತಿನಿಧಿಯಾಗಿ ನಮ್ಮ ಜೊತೆಲಿ ಕೆಲಸ ಮಾಡಿದಾಳೆ ಆಕೆ ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ 9th ಸ್ಟ್ಯಾಂಡರ್ಡು ಒಂದು ಲಂಗ ಜಂಪರ್ ಹಾಕ್ಕೊಂಡು ಗುಂಡಿಗೆ ತಂದೆ ತಾಯಿ ಜೊತೆಲಿ ಬಂದಿತ್ತು. ಅವರು ಅಂದರು, ನಿಮ್ಮ ಶಿಷ್ಯಗಳಾಗಬೇಕು. ಅಲ್ಲ ಸರ್, ಈಗಿನ 9ನೇ ತರಗತಿ ಓದ್ತಿದ್ದಾಳೆ, ಓದು ಮುಗಿಸಿ ಬರಲಿ, ಆಮೇಲೆ ಯೋಚನೆ ಮಾಡಿ. ಅಲ್ಲೇ ಏನೋ ಒಂದು ಹಾಡು ಕೊಟ್ವಿ, ಹಾಡಿದ್ಲು, ನುಡಿಸಿದ್ಲು. ಅಲ್ಲೇ ಗೊತ್ತಾಯಿತು ಆಕೆ ಒಟ್ಟು ಪ್ರತಿಭಾವಂತೆ. ಆಕೆ ಡಿಗ್ರಿ ಮುಗಿಸಿ ನೇರವಾಗಿ ಬಂದಿದ್ದು ಕೆಲಸಕ್ಕಲ್ಲ, ಸಂಗೀತಕ್ಕೆ, ನಮ್ಮ ತಕ್ಕೆ. ಅಲ್ಲಿ ನನ್ನ ಅಸಿಸ್ಟೆಂಟಾಗಿ ನಾನು ಆಕೆಯಿಂದ ಎಷ್ಟೋ ವಿಷಯಗಳನ್ನು ಕಲಿಯುವ ಸಂದರ್ಭ ಕೂಡ ಬಂತು ಆ್ಯಕ್ಚುಲಿ. ಯಾಕೆಂದರೆ ಅವ್ರ ತಾಯಿಯವರು ಒಳ್ಳೆ ವೀಣಾ ಪ್ಲೇಯರು ಮತ್ತು ವೀಣಾ ಟೀಚರು, ಅವ್ರ ತಂದೆ ಒಳ್ಳೆ ಗಣಿತದ ಮಾಸ್ಟ್ರು. ಅದಕ್ಕಿಂತ ಮುಖ್ಯವಾಗಿ ಈಕೆ ಗುರು ಅದ್ಭುತವಾದ ವೀಣಾ ವಾದಕರು ಸೂರ್ಯನಾರಾಯಣ ರಾವ್ ಅಲ್ವಾ, ಅವರು ಅದ್ಭುತವಾದ ಸಂಗೀತಗಾರರು. ಇವ್ರದ್ದು ಒಂದು ದೊಡ್ಡ ಪರಂಪರೆ. ಇದೊಂದು ಸಂದರ್ಭದಲ್ಲಿ ಜೀ ಸರಿಗಮಪ ಕಲಿತಾ ಇಂಥ ಎಲ್ಲ ವಿದ್ಯಾವಂತರು ಉಳಿದ ಕಲಿತವರಿಗೆ ಇನ್ನೂ ಹೆಚ್ಚು ಕಲಿಸ್ಬೇಕು. ಕಲಿತಾ ಇರೋದೇ ನಮ್ಮ ಕೆಲಸ. ಮುಖ್ಯವಾಗಿ ಜೀ ಸರಿಗಮಪ ಚಾಂಪಿಯನ್ಶಿಪ್ಪು ಒಂದು ವಿಶ್ವವಿದ್ಯಾಲಯ ಆಗ್ತಾ ಇದೆ. ಇದನ್ನು ಮುಂದುವರ್ಸೋಣ. ವೆಲ್ಕಮ್ ನಂದಿತಾ. ಆ್ಯಂಡ್ ನನಗೆ BS ರಾಜಯ್ಯಂಗಾರನ್ನು ನೆನಪಿಸಿದ ನಂದಿತಾಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಹಾಗುರುಗಳೇ. ನಂದಿತಾ ಮೇಡಮ್, ವಿ ಲವ್ ಯು ಅಂತ ಹೇಳ್ತಾ ವೆಲ್ಕಮ್ ಟು ಸರಿಗಮಪ ಚಾಂಪಿಯನ್ಶಿಪ್. ನನ್ನ ಕಡೆಯಿಂದ ಹೇಮಂತ್ ಜಿಗೆ ಫಸ್ಟ್ ಒಂದು ವಿಸಿಲ್ಸ್ ಪ್ಲೀಸ್. ಆಕ್ಚುಲಿ ಹೇಮಂತ್ ಸರ್ ನಾನು ಯಾವಾಗೆಲ್ಲ ಭೇಟಿ ಮಾಡಿದೀನಿ, ನಾನು ಹೇಳಿದೀನಿ ಈ ಹಾಡಿಗೆ ನಾನು ಹುಚ್ಚು ಅಭಿಮಾನಿ. ಕಾಲೇಜ್ ಡೇಸ್ ಅಲ್ಲೆಲ್ಲ ಒಂದು ಕ್ರೇಜ್ ಹುಟ್ಟಿಸಿದ್ರಿ ಈ ನಿಮ್ಮ ಧ್ವನಿಯಿಂದ, ಹಾಡಿನ ಮೂಲಕ. ಅವಾಗ ಗಣೇಶ ಏನು ಯಾವ ದೇವ್ರು ಕೂರ್ಸಿದ್ರು, ಯಾವ ಫಂಕ್ಷನ್ ಆದ್ರೂ ಫಸ್ಟ್ ಸಾಂಗ್ ಎಲ್ರು ಮೈಕ್ ಹಿಡ್ಕೊಂಡ್ ಬಂದ್ಬಿಡೋರು, ಪ್ರೀತ್ಸೆ ಪ್ರೀತ್ಸೆ ಅನ್ಕೊಂಡು ಡಾನ್ಸ್ ಆಗ್ಲಿ ಸಿಂಗಿಂಗ್ ಆಗ್ಲಿ ಇದೇ ಹಾಡು. ಅಂಡ್ ಮತ್ತೆ ಆ ಹಾಡನ್ನ ಈ ವೇದಿಕೆಯಲ್ಲಿ ಇಂಥ ದೊಡ್ಡ ಆರ್ಕೆಸ್ಟ್ರಾದಲ್ಲಿ ಕೇಳೋ ಆನಂದ ಇದೆಲ್ಲ. ಮತ್ತೆ ಸರಿಗಮಪ್ಪಗೆ ಬಂದಿದ್ದೀರಾ ಹೇಮಂತ್, ಎಷ್ಟು ಖುಷಿ ಇದೆ ನಿಮಗೆ? ತುಂಬಾ ಸಂತೋಷ ಆಗಿದೆ. ವೆರಿ ಹ್ಯಾಪಿ. ಯಾಕಂದ್ರೆ ಸರಿಗಮಪ ಚಾಂಪಿಯನ್ಶಿಪ್ ಆಸ್ ವಿ ಆಲ್ ನೋ ಇದು ಬಹಳ ಒಂದು ಪ್ರೆಸ್ಟೀಜಿಯಸ್ ಶೋ. ಇದು ಘಟಾನುಘಟಿಗಳು, ನಮ್ಮ ಮಹಾಗುರುಗಳಿದ್ದಾರೆ, ಬ್ಯೂಟಿಫುಲ್ ಸಿಂಗರ್ಸ್, BP ಸರ್ ಇದ್ದಾರೆ, AJ ಸರ್ ಇದ್ದಾರೆ.
ಆ್ಯಂಡ್ ಸಚ್ ಎ ವಂಡರ್ಫುಲ್ ಜೂರಿ ಓವರ್ ದೇರ್. ಆ್ಯಂಡ್ ಈ ಚಾಂಪಿಯನ್ಶಿಪ್ ಬಂದಿದ್ದ ಕಾರಣನೇ ಅದು. ಆಲ್ರೆಡಿ 36 ಚಾಂಪಿಯನ್ಸ್ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರು. ಸೊ ನೀವು ಚಪ್ಪಾಳಿ ನೀವೇ ಹೊಡ್ಕೋಬೋದು. 36 ಚಾಂಪಿಯನ್ಸ್ ಇದ್ದಾರೆ, ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ರು. ಸೊ ಐ ವಾಸ್ ವೆರಿ ಹ್ಯಾಪಿ. ಹಾರ್ಟ್ಫುಲಿ ಥ್ಯಾಂಕ್ ಝೀ ವಾಹಿನಿ ನಮ್ಮಲ್ಲಿ ಕರೆಸ್ಕೊಂಡು ಟು ಬಿ ಎ ಪಾರ್ಟ್ ಆಫ್ ದಿಸ್ ಗ್ರ್ಯಾಂಡ್ ಇವೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾರಥ್ಯದಲ್ಲಿ 6 ಸ್ಪರ್ಧಿಗಳು ನಿಮಗೆ ಸಿಗ್ತಾರೆ ಹೇಮಂತ್ ಸರ್. ಈ ಕಾರ್ಯಕ್ರಮದಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಆಗಲೇ ಮಹಾಗುರುಗಳು ಒಂದು ಹಿಂಟ್ ಕೊಟ್ಟಿದ್ರು, ಹಾ. ನಮ್ಮ ಕಲ್ಚರನ್ನು ಎತ್ತಿ ಹಿಡಿಯೋದು ನಮ್ಮ ಕೈಲಿದೆ ಅಂತ ಒಂದು ಕಿವಿ ಮಾತು ಹೇಳಿ ಕಳಿಸಿದ್ದಾರೆ. ಸೊ ಅವ್ರು ಹೇಳಿದ ದಾರಿಯಲ್ಲಿ ನಡೆಯೋದು ನಾನು ಮೊದಲಿಂದ ಮಾಡ್ಕೊಂಡು ಬಂದಿರೋ ಒಂದು ಅಭ್ಯಾಸ. ಸೊ ಈ ನಿಟ್ಟಿನಲ್ಲಿ ಸಾಕ್ತೀನಿ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ರೆಸ್ಟ್ ಈಸ್ ಗಾಡ್ಸ್ ಗ್ರೇಸ್. ಸೂಪರ್. ಹೇಮಂತ್ ಅವರ ಬಗ್ಗೆ ಮಹಾಗುರುಗಳೇ ನಿಮ್ಮ ಮಾತುಗಳು. ಇದೊಂದು ಸುಂದರವಾದ ದೃಶ್ಯ ಇದು. ನಾನು ಯಾವ ಕಾರಣಕ್ಕೂ ಮಹಾಗುರು, ಏನ್ ಮಹಾಗುರು ನಾನು ಮಹಾಗುರು ಆಗಿರುವಾಗ ನನ್ನ ಶಿಷ್ಯ ಗುರುವಾಗಿ ಬಂದು ವೇದಿಕೆಯಲ್ಲಿ ಪ್ರದರ್ಶನ ನೀಡೋದೈತಲ್ಲ, ಇದು ಎಂಥ ಸುಂದರವಾದ ದೃಶ್ಯ. ನಮ್ಮ ಉಪನಿಷತ್ತಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ಎಲ್ಲಿದ್ದೆ? ನೀರಿನಲ್ಲಿದ್ದೆ. ಯಾವ ನೀರಿನಲ್ಲಿದ್ದೆ? ಸಮುದ್ರದ ನೀರಿನಲ್ಲಿದ್ದೆ. ಏನಾಗಿದ್ದೆ? ನೀರಾಗಿದ್ದೆ. ಈಗ ಮುತ್ತಾಗಿದ್ದೇನೆ. ನೀರಿನಲ್ಲಿದ್ದು ನೀರಾಗಿ ನೀರಿನಿಂದಲೇ ಮುತ್ತಾಗಿದ್ದೇನೆ. ಅದು ಈ ಮುತ್ತು. ಹೇಮಂತು ಮುತ್ತು ರೀಸೆಂಟ್ ಆಗಿ ಮದುವೆ ಆಗಿದ್ದಾನೆ, ಹೌದು. ತಗೊಂಡೋಗಿ ಅಲ್ಲಿ ಮುತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ವಿಪಿಸ ಹೇಮಂತ್ ಅವ್ರ ಬಗ್ಗೆ ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ, ಅ ಬ್ರದರ್ ಫ್ರಮ್ ಅನದರ್ ಮದರ್. ಎಸ್ ಸರ್. ಮೈ ಬ್ರದರ್ ಫ್ರಮ್ ಅನದರ್ ಮದರ್. ಎಸ್ ಸರ್. ನಾವಿಬ್ರು ಒಟ್ಟಿಗೆ ಹಾಡಿದಂತ ಹಾಡು ಅರ್ಜುನ್ ಸರ್ ಮ್ಯೂಸಿಕ್ ಅಲ್ಲಿ ಅಷ್ಟು ಜನ ಮೆಚ್ಕೊಂಡಿದ್ದಾರೆ. ಇವತ್ತು ನಮ್ಮ ಸಾರಿಗಮಪ ವೇದಿಕೆಯಲ್ಲಿ ಇಂಥ ಸ್ವರಗಳ ಶ್ರೀಮಂತ ನಮ್ಮ ಹೇಮಂತ ಅವ್ರು ಬಂದಿದ್ದಾರೆ. ದೊಡ್ಡ ಮಾತು ಸರ್. ನೀವಿರುವಾಗ ನಾವು ಜಸ್ಟ್ ಫಾಲೋ ಯು ಅಷ್ಟೇ. ಇಲ್ಲ ಸರ್, ನೀವು ನಿಜ ಹೇಳ್ಬೇಕು ಅಂದ್ರೆ ವಿ ಆರ್ ಆಲ್ ಕಲೀಗ್ಸ್ ಅಂಡ್ ವಿ ಆರ್ ಹ್ಯಾಪಿ ಟು ಬಿ ಟುಗೆದರ್. ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಬಂದಿದ್ದೀವಿ. ಪಾತ್ರಗಳು ಬೇರೆ ಅಷ್ಟೇ, ಕೆಲಸ ಒಂದೇ, ಪಾತ್ರೆಗಳು ಬೇರೆ ಅಷ್ಟೇ. ಬಟ್ ಹೇಮಂತ್ ಅವರೇ, ವೆರಿ ವೆರಿ ಹ್ಯಾಪಿ ಟು ಹ್ಯಾವ್ ಯು ವಿತ್ ಅಸ್. ಈ ಪಯಣ ಏನಿದೆ ಬಹಳ ಸುಂದರವಾಗಿರುತ್ತೆ. ಒಂದು ವೇದಿಕೆ ಮೇಲೆ ನಡುವಂತಹ ವಿಷಯ, ಇನ್ನೊಂದು ವೇದಿಕೆ ಹೊರಗಡೆ ನಮ್ಗಳ ವಿಷಯಗಳು. ಸೊ ಅದೆಲ್ಲವೂ ಸ್ವಾರಸ್ಯವಾಗಿರುತ್ತೆ ಅಂತ ನಂಬ್ತೇನೆ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಇವತ್ತಿಂದ ನೀವು ಈ ಪರಿವಾರದ ಸದಸ್ಯರು. ಥ್ಯಾಂಕ್ ಯು ಸೊ ಮಚ್. ಫಾರ್ ಎವರ್. ಈ ಪ್ರೀತಿಗೆ ಚಿರಋಣಿ. ಮಹಾಗುರುಗಳು ಬರೆದಿದ್ರು, ಈ ಮಣ್ಣಿಗೆ ನಾ ಚಿರಋಣಿ ಅಂತ ಬರೆದಿದ್ರಾಗ ಈ ಪ್ರೀತಿಗೆ ನಾ ಚಿರಋಣಿ ಅಂತ ಶಿಷ್ಯನಾಗಿ ಹೇಳ್ತಿದ್ದೀನಿ. ನಿಮ್ಮ ಪ್ರೀತಿಗೆ ನಾ ಸದಾ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಈಗ ನಾನೊಂದು ವಿಷಯ ಹೇಳ್ತೀನಿ, ಒಂದು ರಿಕ್ವೆಸ್ಟ್ ಕೇಳ್ತೀನಿ. ಈ ಪಾರ್ಟಿಗಳಿಗೆ ಹೋದ್ರೆ ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ಸರ್. ಕುಡಿತಾ ಇದ್ದ ಚೆನ್ನಾಗಿದೆ ಅಂದ ತಕ್ಷಣ ಬೇಗ ಮುಗ್ದೋಗುತ್ತೆ. ಸೊ ಆ ತರ ಈ ಮ್ಯೂಸಿಕಲ್ ಪಾರ್ಟಿಗೆ ನಿಮ್ಮ ಸಾಂಗು 2 ಸೆಕೆಂಡ್ ಅಲ್ಲಿ ಮುಗ್ದೋಯ್ತೆ ಸರ್. ಒಟ್ಟಿಗೆ ಒಂದು ಹಾಡಿನ ಒಂದು ಅಲ್ಲಿಂದಾನೆ ಪ್ಲೀಸ್ ಸರ್, ಆ ಒಂದು ಪಲ್ಲವಿ ಸರ್ ಪ್ಲೀಸ್ ಸರ್. ಒಂದೇ ಒಂದು ಕೆಲಸ ಮಾಡೋಣ, ಇಲ್ಲಿ ಲೇಟೆನ್ಸಿ ಬರುತ್ತೆ. ಇಲ್ಲ ನೀವ್ ಇಲ್ಲಿ ಬಿಟ್ಬಿಡಿ, ನಾವು ಸಾಹೇಬ್ರು ನೋಡ್ಕೊಂಡು ಹಾಡ್ದ. ನಾನು ಬಂದಿದ್ದಾಳೆ, ಅಲ್ಲಿಗೆ ಬರ್ತೀನಿ. ಸರಿಗಮ ಪ ಪ ಸ ಸ ಪ ಪ ಸರಿಗಮ ಪ